ನಮಸ್ತೆ ಎಲ್ಲರಿಗೂ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಅಂದರೆ ತುಂಬ ಪುಟ್ಟ ಹುಡುಗ ಗೆಸ್ಟ್ ಆಗಿ ನಾವು ಕರ್ಕೊಂಡ್ಬಂದಿದ್ದೀವಿ. ತುಂಬಾ ಟ್ಯಾಲೆಂಟೆಡ್ ಇರುವಂತಹ ಹುಡುಗ, 6 ವರ್ಷದ ಹುಡುಗ ಇವನು. ಆದರೆ ಇವನ ಟ್ಯಾಲೆಂಟು ದೊಡ್ಡವ್ರನ್ನೂ ಕೂಡ ಮೀರಿಸುವಂತಹ ಟ್ಯಾಲೆಂಟ್ ಇದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಹೀಗೆ ಅನೇಕ ರೀತಿಯಾದಂತಹ ಪ್ರಶಸ್ತಿಗಳನ್ನು ಈ ಹುಡುಗ ಪಡ್ಕೊಂಡಿದೆ. ಯಾಕೆ ಪ್ರಶಸ್ತಿ ಪಡ್ಕೊಂಡಿರೋದು, ಅಂಥದ್ದು ಏನು ಮಾಡತ್ತೆ ಈ ಹುಡುಗ, ಆ ಹುಡುಗನ ಹೆಸರೇನು, ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೀನಿ. ಮಿಸ್ ಮಾಡದೆ ವಿಡಿಯೋ ನೋಡಿ. ಮೊದಲೇದಾಗಿ ಆ ಹುಡುಗನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಹಾಯ್. ಹಾಯ್. ಯೋರ್ ನೇಮ್, ನಿನ್ನ ಹೆಸರೇನು ಹೇಳು? ದೇವ್ಯೋಜಿತು. ವಿಚ್ ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್ ಇನ್? UKG. UKG. ಯಾವ ಸ್ಕೂಲು? ಪ್ಲೇಫುಲ್ ಪೆಂಗ್ವಿನ್ಸ್. ನಿಂಗೆ ಗೊತ್ತಾ ಏನೇನು ಅವಾರ್ಡ್ ಬಂದಿದೆ ನಿಂಗೆ ಅಂತ? ಯಾವ್ದು? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್, ಹೈವೈ, ಏಷ್ಯಾ ಬುಕ್ ಆಫ್ ರೆಕಾರ್ಡ್. ನಾನು ನಿಂಗೆ ಚಾರ್ಟ್ ಕೊಡ್ಲಾ, ನೀನು ಹೇಳ್ತೀಯಾ ಯಾವ್ಯಾವ ಕಂಟ್ರಿ ಫ್ಲಾಗ್ ಅದು ಅಂತ? ಫಾಸ್ಟಾಗಿ ಹೇಳ್ಬೇಕು, ಮತ್ತೆ ಹೆಂಗಿರಬೇಕು, ಲೌಡ್. ತಗೋ, ನಾನು ಕೇಳಲಾ, ನೀ ಅದನ್ನ ಹೇಳ್ತೀಯಾ? ವಿಚ್ ಒನ್ ಇಸ್ ದಿಸ್? ಟರ್ಕ್ಮೆನಿಸ್ತಾನ್. ಇದು ಇದಾ? ನಾರ್ತ್ ಮೆಸಿಡೋನಿಯಾ. ವಾವ್. ಇದು ವ್ಯಾಟಿಕನ್ ಸಿಟಿ. ಓಕೆ, ಇಲ್ಲಿಂದ ಫುಲ್ ಹೇಳ್ಕೊಂಡು ಬಾ ನಂಗೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಓಕೆ, ಫಾಸ್ಟಾಗಿ. ಎಷ್ಟು ಫಾಸ್ಟಾಗಿ ಹೇಳ್ತೀಯಾ, ಎಷ್ಟು ಲೌಡಾಗಿ ಹೇಳ್ತೀಯಾ? ಐಲ್ ಸಿ. ಸ್ಟಾರ್ಟ್. ಅಫ್ಘಾನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ಬಹರೇನ್, ಬಾಂಗ್ಲಾದೇಶ್, ಭೂತಾನ್, ಬ್ರೂನೈ, ಕಂಬೋಡಿಯಾ, ಚೈನಾ, ಇಂಡಿಯಾ, ಇಂಡೋನೇಷ್ಯಾ, ಇರಾನ್, ಇರಾಕ್, ಇಸ್ರೇಲ್, ಜಪಾನ್, ಜಾರ್ಡನ್, ಕಜಾಕ್ಸ್ತಾನ್, ಕುವೈತ್, ಕರ್ಗಿಸ್ತಾನ್, ಲಾಯಸ್, ಲೆಬನನ್, ಮಲೇಷಿಯಾ, ಮಾಲ್ಡೀವ್ಸ್, ಮಂಗೋಲಿಯಾ, ಮಯನ್ಮಾರ್, ನೇಪಾಲ್, ನಾರ್ತ್ ಕೊರಿಯಾ, ಓಮನ್, ಪಾಕಿಸ್ತಾನ್, ಪ್ಯಾಲೆಸ್ಟೈನ್, ಫಿಲಿಪೀನ್ಸ್, ಕತಾರ್, ಬ್ಲಾಂಕ್, ಸೌದಿ ಅರೇಬಿಯಾ, ಸಿಂಗಾಪುರ್, ಸೌತ್ ಕೊರಿಯಾ, ಶ್ರೀಲಂಕಾ, ಸಿರಿಯಾ, ತೈವಾನ್, ತಜಿಕಿಸ್ತಾನ್, ಥೈಲ್ಯಾಂಡ್, ತೈಮೋರ್ ಲೆಸ್ಟಿ, ಟರ್ಕಿ, ಟರ್ಕ್ಮೆನಿಸ್ತಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಉಜ್ಬೇಕಿಸ್ತಾನ್, ವಿಯೆಟ್ನಾಂ, ಯೆಮೆನ್, ಅಲ್ಬೇನಿಯಾ, ಅಂಡೋರಾ, ಆಸ್ಟ್ರಿಯಾ, ಬೆಲಾರಸ್, ಬೆಲ್ಜಿಯಂ, ಬೋಸ್ನಿಯಾ ಆ್ಯಂಡ್ ಹರ್ಸಿಗೋವಿನಾ, ಬಲ್ಗೇರಿಯಾ, ಸೈಪ್ರಸ್, ಕ್ರೊಯಾಟಿಯಾ, ಸೈಪ್ರಸ್, ರಿಪಬ್ಲಿಕ್, ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜಾರ್ಜಿಯಾ, ಜರ್ಮನಿ, ಗ್ರೀಸ್, ಹಂಗರಿ, ಐಸ್ಲ್ಯಾಂಡ್, ಐರ್ಲ್ಯಾಂಡ್, ಇಟಲಿ, ಕೊಸೊವೊ, ಲಾಟ್ವಿಯಾ, ಲಿechtenstein, ಇಥಿಯೋಪಿಯಾ, ಲಕ್ಸೆಂಬರ್ಗ್, ಮಾಲ್ಟಾ, ಮಾಲ್ಡೋವಾ, ಮೊನಾಕೋ, ಮಾಂಟೆನೆಗ್ರೋ, ನೆದರ್ಲ್ಯಾಂಡ್ಸ್, ನಾರ್ತ್ ಮೆಸಿಡೋನಿಯಾ, ನಾರ್ವೆ, ಪೋಲ್ಯಾಂಡ್, ಪೋರ್ಚುಗಲ್, ರುಮೇನಿಯಾ. ಸುಸ್ತಾಯ್ತಾ? ರಷ್ಯಾ, ಸ್ಯಾನ್ ಮೆರಿನೋ, ಸರ್ಬಿಯಾ, ಸ್ಲೋವೇಕಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಯುಕ್ರೇನ್, ಯುನೈಟೆಡ್ ಕಿಂಗ್ಡಮ್, ವ್ಯಾಟಿಕನ್ ಸಿಟಿ, ಅಲ್ಜೀರಿಯಾ, ಅಂಗೋಲಾ, ಬೆನಿನ್, ಬೋಟ್ಸ್ವಾನಾ, ಬುರ್ಕಿನಾ ಫಾಸೋ, ಬುರುಂಡಿ, ಕ್ಯಾಮರೂನ್, ಕೇಪ್ ವರ್ಡೆ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಛಡ್, ಕೊಮೊರೋಸ್, ಜಿಬೌಟಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಲಿಬಿಯಾ, ಮಡಗಸ್ಕರ್, ಮಲಾವಿ, ಮಾಲಿ,
Mauritiana, Mauritius, Morocco, Mozambique, Namibia, Niger, Nigeria, Republic of Congo, Rwanda. Sao Tome and Principe, Senegal, Seychelles, Sierra Leone, Somalia, South Africa, South Sudan, Tanzania, Togo, Tunisia, Uganda, Zambia, Zimbabwe. Antigua and Barbudas, Bahamas, Barbudas, Belize, Canada, Costa Rica, Cuba, Dominica Republic, Elsa, ಓಕೆ ನೆಕ್ಸ್ಟ್ ಒನ್. Haiti, Honduras, Jamaica, Mexico, Nicaragua, Panama, Saint Kitts and Nevis, Saint Lucia, Saint Vincent and Grenadines, Trinidad and Tobago, USA, ಓಕೆ. Argentina, ಹಾಂ. Bolivia, Brazil, Chile, Colombia, Ecuador, Guyana, Paraguay, Peru, Suriname, Uruguay, Venezuela, Australia, Federated States of Micronesia, Fiji, Kiribati, Marshall Islands, Nauru, New Zealand, Palau, Papua New Guinea, Samoa, Solomon Island, Tonga, Tuvalu, Vanuatu. ವಾವ್, ಸೋ ಗುಡ್. ಹೈಫೈ, ನನ್ನ ನೋಡಿ ಹೈಫೈ ಮಾಡು. ಹೆಂಗೆ ನೆನ್ಪಿಟ್ಕೋತೀನಿ ಇವೆಲ್ಲ? ಹೌ ವಿಲ್ ಯು ರಿಮೆಂಬರ್ ದೀಸ್ ಕಂಟ್ರಿ ನೇಮ್ಸ್? I know all things. All things? How is that possible? What you have? What you drink? I drink milk and ganji and musambi juice. ಹಾಂ, ಅದಕ್ಕೆ ಇಷ್ಟೆಲ್ಲ ನೆನಪಿರುತ್ತಾ ನಿಂಗೆ? ಚಪಾತಿ ಎಲ್ಲ. ಸೂಪರ್ ಸೂಪರ್. ಓಕೆ ಫೈನ್. ನಿನಗೆ ಯಾವುದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ? ಅದು ಬೇಕು. ಯಾವ್ದು? ಅದು ಬೇಕಾ? ಹಾಂ, ವಾಟ್ ಇಸ್ ದ್ಯಾಟ್? ಸ್ಟೇಟ್ ನೇಮ್ ಇಲ್ಲ, ಇದೆ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇದೆ ತಾನೆ? ಓಕೆ, ಇದನ್ನೇನು ಮಾಡ್ತೀಯಾ ನೀನು? ಇದು ಆಂಧ್ರ ಪ್ರದೇಶ್, ಅರುಣಾಚಲ ಪ್ರದೇಶ್. ಇದನ್ನೇನು ಮಾಡೋದು ಇವಾಗ? ಫಸ್ಟು ಆಂಧ್ರ ಪ್ರದೇಶ್, ಅರುಣಾಚಲ ಪ್ರದೇಶ್, ಅಸ್ಸಾಂ, ಏನದೆಲ್ಲ ಏನದು? ಬಿಹಾರ್, ಅದು ಸ್ಟೇಟ್ ನೇಮ್ಸ್. ಓಕೆ. ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಓಕೆ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ತೆಲಂಗಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಅಂಡಮಾನ್ ಅಂಡ್ ನಿಕೋಬಾರ್, ಚಂಡೀಗಢ, ನ್ಯೂ ಡೆಲ್ಲಿ, ಜಮ್ಮು ಕಾಶ್ಮೀರ್, ಲಡಾಖ್, ಲಕ್ಷದ್ವೀಪ್, ಪುದುಚೇರಿ, ದಾದ್ರಾ ಅಂಡ್ ನಗರ್ ಹವೇಲಿ ಅಂಡ್ ದಾಮನ್ ಅಂಡ್ ದಿಯು. ಮುಗಿತಾ ಸ್ಟೇಟ್ಸ್ ನೇಮು? ಯು ಆರ್ ಇನ್ ವಿಚ್ ಸ್ಟೇಟ್? ಇಂಡಿಯಾ. ಸ್ಟೇಟ್ ಆಂಧ್ರ ಪ್ರದೇಶ್. ಓಕೆ ಓಕೆ. ಸೊ ಇವಾಗ ಸ್ಟೇಟ್ಸ್ ನೇಮ್ ಹೇಳ್ದಿ, ಆಮೇಲೆ ಯೂನಿಯನ್ ಟೆರಿಟರಿ, ವಾಟ್ ಅಬೌಟ್ ದ್ಯಾಟ್? ಯು ನೋ? ಎಸ್, ಪ್ಲೀಸ್ ಟೆಲ್. ಅಂಡಮಾನ್ ಅಂಡ್ ನಿಕೋಬಾರ್, ಚಂಡೀಗಢ, ನ್ಯೂ ಡೆಲ್ಲಿ, ಜಮ್ಮು ಕಾಶ್ಮೀರ್, ಲಡಾಖ್, ಲಕ್ಷದ್ವೀಪ್, ಪುದುಚೇರಿ, ದಾದ್ರಾ ಅಂಡ್ ನಗರ್ ಹವೇಲಿ ಅಂಡ್ ದಾಮನ್ ಅಂಡ್ ದಿಯು. ಓಕೆ, ವೆರಿ ಗುಡ್. ಮತ್ತೊಂದು ಹೈಫೈ. ಫೈನ್. ಬರ್ಡ್ಸ್ ಇಷ್ಟನಾ ನಿಂಗೆ? ಯು ಲೈಕ್ ಬರ್ಡ್ಸ್? ವಿಚ್ ಬರ್ಡ್ ಯು ಲೈಕ್? Toucan. I have some birds name here. You identify those birds? Yes. Huh? Okay. First. Okay. You start from here. Okay.
ವೇದ ಇಲ್ಲಿಂದ ನೇನು ತೋಕಂದ್ ಹಾ ಓಕೆ Toucan, ಹಾ Dromin, ಹ್ಮ್ Zebrafish, Swallow, Magpie, ಹ್ಮ್ Hoopie, Sparrow, ಹ್ಮ್ Peacock, Cuckoo, ಹ್ಮ್ Kingfisher, Blue Jay, Crow, ಹ್ಮ್ Nightingale, ಹ್ಮ್ Woodpecker, Bulbul, Myna, Cardinal. ಓಕೆ Owl, Eagle, Kite, Sandclaw, Vulture, Hawk, Penguin, Emu, Rhea, Ostrich, Kiwi, Heron, Stork, Pelican, Puffin, Ibis, Seagull, Spoonbill, Flamingo. ಹ್ಮ್ Cock, ಹ್ಮ್ Hen, ಹ್ಮ್ Pigeon, Dove, White Pigeon, ಹ್ಮ್ Partridge, Quail, Turkey, Cockatoo, ಹ್ಮ್ Parrot, Maca, ಹ್ಮ್ Cockatoo, ಹ್ಮ್ Budgie Eagle, Lorikeet, Muscovy duck, ಹ್ಮ್ duck, ಹ್ಮ್ swan, ಹ್ಮ್ goose, canary, tit, hummingbird, kookaburra, weaver bird. ಓಕೆ ವೆರಿ ಗುಡ್. ಈಗ ನೀನು ಇಂಡಿಯಾದಲ್ಲಿ ಯಾವ್ಯಾವ ಬರ್ಡ್ ಕಾಣಿಸುತ್ತೆ ನಿಂಗೆ ಇವನು ಕಾಮನ್ ಬರ್ಡ್ಸ್ ಇಂಡಿಯಾಸ್ ಕಾಮನ್ ಬರ್ಡ್ಸ್ ಯಾವ್ದು ಕಾಮನ್ ಬರ್ಡ್ಸ್ ಯಾವುದು ಇಂಡಿಯಾದ್ದು ನಿನ್ಗೆ ಯಾವಾಗಲೂ ಕಾಮನ್ ಆಗಿ ಯಾವ್ಯಾವ ಬರ್ಡ್ಸ್ ಕಾಣುತ್ತೆ ವಿಚ್ ಬರ್ಡ್ಸ್ ಯು ಕ್ಯಾನ್ ಸಿ ಇನ್ ಇಂಡಿಯಾ ವೆರಿ ಕಾಮನ್ Pigeon and crow. ಕ್ರೋ ಆ್ಯಂಡ್ ಅಗೇನ್ Only pigeon and crow. ದಿಸ್ ಇಸ್ Peacock. Parrot. No, peacock. ಯಾ you can see peacock right No. you didn't go to zoo you went No. huh You can see on the Bangalore huh crow and pigeon. ಓಕೆ ಜಾಸ್ತಿ ಅವೆರಡೇ ಇರೋದಾ ಬ್ಯಾಂಗ್ಳೂರಲ್ಲಿ ಇಲ್ಲ ಹ್ಮ್ 2 birds. ಇದು ಇದಿಲ್ಲ ಇದಿಲ್ವಾ ಇಲ್ಲ ಓಕೆ ನಾ ಇದೆ ಹಾ ಪೂನೆಯ ಹಾ ಇದಿದೆ ಕ್ರೋ ಇದೆ ಪಿಜನ್ ಇದೆ. ಸ್ಕೂಲಲ್ಲಿ ನೀನು ಕನ್ನಡ ಮಾತಾಡ್ತೀಯಾ ಕನ್ನಡ ಬರುತ್ತಾ ನಿಂಗೆ ಇಲ್ಲ ಅಲ್ಲಿ ಇಂಗ್ಲೀಷ್ ಅಷ್ಟೇನಾ ಸೊ ಇವಾಗ ನೆಕ್ಸ್ಟು ಇವಾಗ ನೀನು ಸ್ಟಡಿ ಯಾವುದೋ ನೀನು ಮಾಂಟೆಸರಿ ಅಲ್ಲಿ ಇದೆಯಾ ಅಲ್ವಾ ಯುವರ್ ಇನ್ ಮಾಂಟೆಸರಿ 3 ರೈಟ್ ಎಸ್. ನೆಕ್ಸ್ಟ್ ಏನಾಗಬೇಕಂತ ನಿಂಗೆ ಡಾಕ್ಟರು ಇಂಜಿನಿಯರು ಇಲ್ಲ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗಬೇಕಾ ಅದಾದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಹಾ. ಫೋರ್ತ್ ಹಾಂ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ 10th ಹ್ಞೂ ಆಮೇಲೆ NPS 1. ಯು ಆರ್ ಸ್ಟಡಿಂಗ್ ಇನ್ MPS ನಾಟ್ ನೌ ನಾಟ್ ನೌ ಆಫ್ಟರ್ 10th standard. ಯು ವಿಲ್ ಗೋ ಟು NPS Yes. Okay. MPS 1, ಹಾಂ NPS 2, ಹಾ. graduation. ಅದೆಲ್ಲ ಆದಮೇಲೆ ವಾಟ್ ನೆಕ್ಸ್ಟ್ ಆಮೇಲೆ ಹಾ. ನಾನ್ ಬಿಗ್ ಆದ್ರು ನೀ ಬಿಗ್ ಆಗ್ಬಿಡ್ತೀಯಾ ಏನು ಮಾಡ್ತೀಯಾ ಬಿಗ್ ಆಗಿ ಡ್ರೈವ್ ಮಾಡ್ತೀನಿ ಏನು ಡ್ರೈವ್ ಮಾಡ್ತೀಯಾ ವ್ಯಾನು ವ್ಯಾನ್ ಡ್ರೈವ್ ಮಾಡ್ತೀಯಾ ಮತ್ತೇನು ಮಾಡ್ತೀಯಾ ಫಾಸ್ಟ್ ಹೋಗ್ತೀನಿ ಹಾಂ ವೆರಿ ಫಾಸ್ಟ್. ಸೊ ಏನೇನು ಆ ಹುಡುಗ ಮಾಡ್ತಾನೆ ಆಮೇಲೆ ಎಷ್ಟು ಟ್ಯಾಲೆಂಟೆಡ್ ಇದೆ ಈ ಒಂದು ಪುಟ್ಟ ಹುಡುಗನಲ್ಲಿ ಅಂತ ಬಟ್ ಇಷ್ಟೆಲ್ಲ ಟ್ಯಾಲೆಂಟ್ ಇರೋದ್ರ ಹಿಂದ್ಗಡೆ ಒಂದಿಷ್ಟು ಕೆಲಸಗಳು ಕೂಡ ಆಗುತ್ತೆ ಒಂದಿಷ್ಟು ಎಫರ್ಟ್ಸ್ಗಳು ಕೂಡ ಬೀಳುತ್ತೆ ಅವರ ಫ್ಯಾಮ್ಲಿ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು. ಸೊ ಈ ಹುಡುಗ ಈ ಲೆವೆಲಲ್ಲಿ ಒಂದು ಅವಾರ್ಡ್ಸನ್ನ ತೆಗೆದುಕೊಳ್ಳೋದಕ್ಕೆ ಅವ್ರ ಫ್ಯಾಮ್ಲಿ ಸಪೋರ್ಟ್ ಯಾವ ಥರ ಇದೆ ಯಾವ ಥರ ಮಗನಿಗೆ ಅವರು ಟ್ರೈನ್ ಮಾಡ್ತಾರೆ ಅದನ್ನು ಕೂಡ ಆ ಹುಡುಗನ ಅಮ್ಮ ದೀಪಾಯಿಂದ ತಿಳ್ಕೊಳ್ಳೋಣ. ಮ್ಯಾಮ್ ಅದೇ ಇಷ್ಟೊತ್ತು ನಾವು ಅವ್ರ ಜೊತೆ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾನೆ ಫಸ್ಟ್ ಆಫ್ ಆಲ್ ಆಮೇಲೆ ಟ್ಯಾಲೆಂಟೆಡ್ ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕಿಡ್. ಸೊ ಹೇಗೆ ಇಂಟ್ರೆಸ್ಟ್ ಇದೆಲ್ಲ ಹೆಂಗೆ ಬಂತು ಆ ಹುಡುಗಂಗೆ ಇಷ್ಟೆಲ್ಲ ಐ ಮೀನ್ ನೀವು ಹೇಳ್ದಂಗೆ 2 ವರ್ಷದಿಂದನೇ ಒಂದು ಇದು ಸ್ಟಾರ್ಟ್ ಆಗಿದೆ ಅಂತ. ಸೊ ನನಗೆ ಫ್ರಮ್ ಸ್ಟಾರ್ಟಿಂಗ್ ಇಲ್ಲಿ ತನಕ ಹೆಂಗಾಯಿತು ಏನೇನಾಯಿತು ಅಂತ ಹೇಳ್ಬೋದಾ? So almost on the 1.5-2 years ಇಂದ he was very keen to learn new things and new concepts. ಸೊ ಆವಾಗ ಮನೇಲಿ ಜಸ್ಟ್ ಕ್ಯಾಶುಯಲ್ ಆಗಿ ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಅಂದರೆ ಇವಾಗ ಈ ಆಲ್ಫಾಬೆಟ್ಸ್ ಆಗಲಿ ಅಥವಾ ವಾಟ್ ಎವರ್ ಐಡೆಂಟಿಫಿಕೇಶನ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಆಲ್ ದಿ ಅದರ್ ಥಿಂಗ್ಸ್ ವಿ ಜಸ್ಟ್ ಸ್ಟಾರ್ಟೆಡ್ ಆ್ಯಂಡ್ ವಿ ಡಿಂಟ್ ಹ್ಯಾವ್ ದ ಇಂಟೆನ್ಷನ್ ಆಫ್ ಅಪ್ಲೈಯಿಂಗ್ ಈ ಥರ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಲೈ ಮಾಡೋ ಇಂಟೆನ್ಷನ್ ಅಂತ ಏನಿದ್ದಿಲ್ಲ. ಸೊ ಜಸ್ಟ್ ಕ್ಯಾಶುಯಲ್ ಆಗಿ ಎಲ್ಲ ಅವ್ನ ಇಂಟ್ರೆಸ್ಟ್ ಲೈಕ್ ಇದರಿಂದ ಅಂತ ಹೇಳ್ಕೊಡ್ತಾ ಇದ್ವಿ. ಸೊ ಈವನ್ ಹಿ ವಾಸ್ ಆಲ್ಸೋ ಲೈಕ್ ಬಿಸಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಯಾವತ್ತೋ ಒಂದು ದಿವಸ ವಿ ಜಸ್ಟ್ ಸಾ ಇನ್ ಮೀಡಿಯಾ ರಿಗಾರ್ಡಿಂಗ್ ದಿಸ್ ಇಂಡಿಯಾ ಬುಕ್ ಅಂದರೆ ಯಾವುದೋ ಒಂದು ಮಗು ಬೇರೆ ಮಗು ತೊಗೊತಾ ಇದ್ದಿದ್ದು. ಸೊ ವಿ ಜಸ್ಟ್ ಥಾಟ್ ಲೆಟ್ ಅಸ್ ಜಸ್ಟ್ ಅಪ್ಲೈ ಫಾರ್ ಹಿಮ್ ಟು ಸಿ ಫಿಟ್ ಈ ಟ್ಯಾಲೆಂಟಿನ ವೆದರ್ ಇಟ್ ವಿಲ್ ಬಿ ರೆಕಗ್ನೈಸ್ಡ್ ಆರ್ ವಾಟ್ ಅಂತ. ಸೊ ಹಿಸ್ ಫಸ್ಟ್ ಅವಾರ್ಡ್ ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್ ವೇರ್ ಹಿ ಗಾಟ್ ಅರೌಂಡ್ 2.5 years. Okay, where he got his
award in 2.5 years. So that was in India Book of Records, the first award where he was around 2.5. Then slowly we just progressed, ಹಾಗೆ ಪ್ರೋಗ್ರೆಸ್ ಮಾಡಿದ್ವಿ ನಾವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ನಮ್ಮ ಕಡೆಯಿಂದ ಅಂದರೆ ಇವಾಗ ಮಕ್ಕಳನ್ನ ಕೂರಿಸಿ ಆ ಎಫರ್ಟ್ ಅಂತ ಇಟ್ ವಾಸ್ ಮಿನಿಮಲ್. ಇಟ್ ವಾಸ್ ಬಿಕಾಸ್ ಅವನ ಕಡೆಯಿಂದನೂ ಇಂಟ್ರೆಸ್ಟ್ ಇತ್ತು. ಸೊ ಇಟ್ ವಾಸ್ ಲೈಕ್ ಆ್ಯಂಡ್ ಐ ಆಲ್ಸೋ ಯೂಸ್ ಟು ಎಂಜಾಯ್ ಟೀಚಿಂಗ್. ಸೊ ನಾನು ಅದರಿಂದ ನಮ್ಮ ಇದೆಲ್ಲ ರಿಫ್ರೆಶ್ ಆಗೋ ಥರ ಅಂತಿತ್ತು. ಅವನು ಕಲಿತಾ ಇದ್ದ ಅಲ್ಲ. ಸೊ ಸ್ಲೋಲಿ ಇಟ್ ಟ್ರಾವರ್ಸ್ಡ್ ಆ್ಯಂಡ್ ವೇರ್ ಐ ಕುಡ್ try to explore other platforms as well, like Asia Book of Records, Karnataka Book of Records. So adrinda with this platform I got an opportunity to ಅವನಿಗೂ ಹೇಳ್ಕೊಟ್ಟು ವೇರ್ ಹಿ ಕ್ಯಾನ್ ಆಲ್ಸೋ ರೆಕಗ್ನೈಸ್ ಆ್ಯಂಡ್ ಔಟ್ಕಮ್ ಔಟ್ ಆಫ್ ಇಟ್. ಆ್ಯಂಡ್ ಆಲ್ಸೋ ರೀಸೆಂಟಾಗಿ ಇವಾಗ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದಿಸ್ ಮಿಥಾಲಜಿಕಲ್ ಸ್ಟೋರೀಸ್ ಆಲ್ಸೋ. ಸೊ ಅಯೋಧ್ಯ ಪಬ್ಲಿಕೇಶನ್ಸ್ ಅವ್ರದ್ದು ವರ್ಲ್ಡ್ ರಾಮಾಯಣ ಚಾಂಪಿಯನ್ಶಿಪ್ ನಡೆಸಿದ್ರು. ಅದರಲ್ಲಿ he had participated. So almost on the close to 70% he had scored in that. And he knows the concepts of that. And Mahabharatadalli Krishna stories and all that. So all these things like since he's got the interest to like ಹೊಸ ಕಲಿಯೋದು and all those things, it is his interest. So ಅದರಿಂದ even we like teaching. ಇವಾಗ ಒಂದು ಹುಡುಗನಲ್ಲಿ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಅಂದರೆ ಮೆಮೊರೈಸ್ ಮಾಡೋದಾಗಿರ್ಬೋದು, ಆಮೇಲೆ ಇನಿಷಿಯೇಟಿವ್ ತಗೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಬೇರೆ ಕಡೆಯಿಂದ ನಿಮ್ಮ ಫ್ಯಾಮಿಲಿಲಿ ಅದೊಂದು ಒಂದು ಏನಂತಾರೆ ಹೆರಿಡಿಟಿ ಅಂತಲೂ ಹೇಳ್ಬೋದು. ಸೊ ಹಾಗೆ ಯಾರಾದ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿರೋದಾ ಅಥವಾ ನೀವು ಅದನ್ನ ಟ್ರೈನ್ ಮಾಡಿದ್ರಾ ನೀವು? ಐ ವಾಸ್ ಗುಡ್ ಇನ್ ಮೈ ಸ್ಕೂಲ್. ಓಕೆ. ಸೊ ಗೊತ್ತಿಲ್ಲ ಅದರಿಂದ ಏನ ಅಂತ ಗೊತ್ತಿಲ್ಲ. ಟ್ರೈನ್ ಅಂದರೆ ಅದೇ ಹಿಸ್ ಮೆಮೊರಿ ಆ್ಯಂಡ್ ಗ್ರಾಸ್ಪಿಂಗ್ ಪವರ್ ಇಸ್ ವೆರಿ ಗುಡ್. ಸೊ ಅದನ್ನು ನಾವು ಕಂಡಿದ್ವಿ ಅವನಲ್ಲಿ. ಇಟ್ ವಾಸ್ ವೆರಿ ಗುಡ್ ಅನ್ನೋದು. ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಸ್ಟಾರ್ಟೆಡ್ ಸ್ಪೆಷಲ್ ಇದಕ್ಕೆ ಅಂತ ಏನೋ ಟು ಟ್ರೈನ್ ಹಿಮ್ ಫಾರ್ ದಿಸ್ ಅಂತ ಏನು ಎಫರ್ಟ್ ಇತ್ತಿಲ್ಲ. ಇಟ್ ಇಸ್ ಹಿಸ್ ಆಸ್ ಯು ಸೆಡ್ ಲೈಕ್ ಇಟ್ ಇಸ್ ಆರ್ ಒಂಥರ ಏನಂತ ಹೇಳೋದು, ಇಟ್ ಇಸ್ ಅ ಗಿಫ್ಟ್. ಹೀಸ್ ಅ ಬ್ಲೆಸ್ಡ್ ಚೈಲ್ಡ್ ಫಾರ್ ಅಸ್. So it is his inbuilt talents and all that, because of that which made us to ಇದು ಅಷ್ಟೇ. ಅದಕ್ಕೆ ಅಂತ ಏನೋ ನಾವು ಟ್ರೈನ್ ಅಂತ ಸಪ್ರೇಟ್ ಆಗಿ ಮಾಡಿಲ್ಲ. ಓಕೆ. ಅಂದರೆ ಇವಾಗ ನೀವು ಅಂದರೆ ಟ್ರೈನ್ ಐ ಮೀನ್ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಪುಷ್ ಮಾಡಿದ್ವಿ ಅಂತ. ಅವನಿಗೆ ಆ್ಯಕ್ಚುಲಾಗಿ ಇಂಟ್ರೆಸ್ಟ್ ಅಂತಂದರೆ ಯಾವ ಥರ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅದನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ದಟ್ it will help for his growth? So yeah, interest andre it is not in any specific area. Ivaga for example worldly things, if I tell him that you has to learn ಹೊಸದು ಅಂತ ಹೇಳ್ಕೊಟ್ರೆ he is very curious to know that, to learn in any angle. And music ಅವನಿಗೆ ಮೇ ಬಿ ಬೇರೆ ಎಲ್ಲ ಮಕ್ಕಳಿಗೂ ಮ್ಯೂಸಿಕ್ ಅನ್ನೋದು ಇದಿಲ್ಲ. ಅವ್ನು ಮೇ ಬಿ ಇವನ್ ಐ ಲರ್ನ್ಡ್ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್. ಸೊ ಅವನಿಗೆ ಮೇ ಬಿ ಅದು ಹೆರಿಡಿಟರಿ ಜೀನ್ಸಿಂದ ಬಂದಿದೆಯೋ ಏನೋ. ಸೊ ಹೀಸ್ ಗಾಟ್ ದಟ್ ಇಂಟ್ರೆಸ್ಟ್. ಹಾಡಲ್ಲಿ ಇಂಟ್ರೆಸ್ಟ್ ಇದೆ, ಶ್ಲೋಕ ಆ್ಯಂಡ್ ಆಲ್ ದಟ್. ಸೊ all that. And moreover what I feel is the atmosphere what we are, that also makes adds up. So all these ಓಕೆ. ಕೆಲವೊಂದು ಕಡೆ ಉದಾಹರಣೆಗಳು ಕೂಡ ಇದೆ. ನೀವು ಹೇಳಿದ್ರಿ ಯು ಡೋಂಟ್ ಫೋರ್ಸ್ ಫಾರ್ ಎನಿಥಿಂಗ್. ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆಯೋ ನಾವು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ, ಬಟ್ ಇದನ್ನೇ ಮಾಡು ಅಂತ ಫೋರ್ಸ್ ಮಾಡಲ್ಲ. ಬಟ್ ಸಮ್ ಪೇರೆಂಟ್ಸ್ ನಾನು ನೋಡಿರೋ ಹಂಗೆ, ನಾನು ಒಂದು ಸ್ವಲ್ಪ ಜನ ಜೊತೆ ಮಾತಾಡಿರೋ ಹಂಗೆ, ದೇ ಪುಟ್ ಪ್ರೆಷರ್ ಆನ್ ಕಿಡ್ಸ್. ನೀನು ಇದನ್ನ ಮಾಡಲೇಬೇಕು, ನೀನು ಮುಂದೆ ಹೋಗಲೇಬೇಕು, ನೀ ಇದು ಪಾರ್ಟಿಸಿಪೇಟ್ ಮಾಡಲೇಬೇಕು, ನೀ ಇದೆಲ್ಲ ತಲೆಯಲ್ಲಿ ಹಾಕೊಳ್ಳೇಬೇಕು ಅಂತ ಒಂದಿಷ್ಟು ಇನ್ಪುಟ್ಸ್ನ ತಲೆಗೆ ಹಾಕ್ಬಿಡ್ತಾರೆ. ಅವ್ರ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ಕೂಡ ಯೋಚನೆ ಮಾಡಿಲ್ಲ. ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ಸೈಡ್ ಎಫೆಕ್ಟ್ ಮಗು ಮೇಲೆ, ಮೆಂಟಲ್ ಹೆಲ್ತ್ ಮೇಲೆ ಕೂಡ ಬಿದ್ದಿರುವಂತ ಒಂದಿಷ್ಟು ಉದಾಹರಣೆ ನಾನು ನೋಡಿದ್ದೀನಿ ಪರ್ಸನಲ್ ಆಗಿ. ಸೊ ಅದನ್ನ ನೋಡ್ತಾ ಹೋದ್ರೆ ಮಕ್ಕಳಿಗೆ ಅವರ ಇಂಟ್ರೆಸ್ಟ್ ನ ಮಾಡ್ಕೊಂಡು ತಗೊಂಡು ಹೋಗೋದು ಎಷ್ಟು ಬೆಟರ್ ಆಗುತ್ತೆ, ಅದನ್ನ ಬಿಟ್ಟು ಪ್ರೆಷರ್ ಹಾಕೋದ್ರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗ್ಬೋದು ಅಂತ. ಸೊ ಫಸ್ಟ್ ಥಿಂಗ್ ವಿ ಆರ್ ಟೋಟಲಿ ಅಗೇನ್ಸ್ಟ್ ದಟ್ ಥಿಂಗ್. ಲೈಕ್ ಅಂದರೆ ಇವಾಗ ಪ್ರೆಷರ್ ಕೊಡೋದು ಇದಾಗಲಿ, ವಿ ಆರ್ ಟೋಟಲಿ ಅಗೇನ್ಸ್ಟ್ ದಟ್ ಥಿಂಗ್. ಸೊ ಲಕ್ಕಿಲಿ ಲೈಕ್ ಆ್ಯಸ್ ವಿ ಸೆಡ್ ಅವ್ನ ಇಂಟ್ರೆಸ್ಟಿಂದ ಇದು ಮಾಡಿದ್ರಿಂದ ಸೊ ಹೀ ಈಸ್ ಲರ್ನಿಂಗ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಮೇ ಬಿ ಇವಾಗ ನೀವು ಹೇಳೋ ಥರ ಇವಾಗ ಲೈಕ್ ಮೇ ಬಿ ಹಿ ವುಡ್ ಹವ್ ಟೋಲ್ಡ್ ಆಲ್ ದಿಸ್ ಟು ಹಿಸ್ ಫ್ರೆಂಡ್ಸ್, ಆರ್ ಹಿಸ್ ಫ್ರೆಂಡ್ಸ್ ವುಡ್ ಹವ್ ಸೀನ್, ಆರ್ ಫ್ರೆಂಡ್ಸ್ ಪೇರೆಂಟ್ಸ್ ನೋಡಿರ್ಬೋದು. ಆರ್ ಮೇ ಬಿ ದೇ ಮೇ ಆಲ್ಸೋ ಟ್ರೈ ಟು kind to implement this thing. ಮಕ್ಕಳಿಗೆ ಅಂದರೆ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ದೇ ಮೇ ಟ್ರೈ ಟು ಎನ್ಫೋರ್ಸ್ ದಟ್ ಥಿಂಗ್. ಸೊ ನಮ್ಮ ಪ್ರಕಾರ ವಿ ಆರ್ ವೆರಿ ಕ್ಲಿಯರ್ ದಟ್ ವಿ ಡೋಂಟ್ ವಾಂಟ್ ಟು ಎನ್ಫೋರ್ಸ್. ಈ ಮಕ್ಕಳ ಏಜಲ್ಲಿ, ಈ ಏಜಲ್ಲಿ ಮಕ್ಕಳುಗಳು ವಿ ಹ್ಯಾವ್ ಸೀನ್ ಮೆನಿ ಕಿಡ್ಸ್ ಮೊಬೈಲು, ಟಿವಿ ನೋಡೋದು, ಮತ್ತೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರೋದು. ಸೊ ದಟ್ ಅವರಿಗೆ ಅಫೆಕ್ಟ್ ಆಗುವಂತಹ ಒಂದಿಷ್ಟು ಆಕ್ಟಿವಿಟೀಸ್ನ ಅವ್ರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವನು ಫ್ರೀ ಟೈಮ್ ಇದ್ದಾಗ ಏನ್ ಮಾಡ್ತಾನೆ, ಐ ಮೀನ್ ಇದನ್ನೆಲ್ಲ ಹೊರತುಪಡಿಸಿ ಅವನು ಇಂಟ್ರೆಸ್ಟ್ ಅನ್ನೋದು ಯಾವ್ದ್ರಲ್ಲಿದೆ ಅಂತ? ಸೊ ನೀವು ಹೇಳೋ ಥರ ಮೊಬೈಲ್ ಸ್ಕ್ರೀನ್ ಟೈಮ್ ಅವನು ನೋಡೋದೇ ಇಲ್ಲ ಅಂತಿಲ್ಲ, ನೋಡ್ತಾ ಇದ್ದಿದ್ದು ಮಗುನೇ ಅದು. ಬಟ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟಾಟ್ ಹಿಮ್. ಲೈಕ್ ಇವಾಗ ಇದ್ರದಿಂದ ಏನೇನು ಬರುತ್ತೆ,
ಅವ್ನಿಗೆ ಯೂಟ್ಯೂಬ್ ಅದೆಲ್ಲ ವೀಡಿಯೋಸ್ ತೋರಿಸಿ ಮೊಬೈಲ್ ಇಸ್ ಆಲ್ಮೋಸ್ಟ್ ಇವಾಗ 0 ಆಗಿದೆ. ಟಿ ವಿ ಯಾವಾಗಾರು ನೋಡ್ತಾನೆ. ಇನ್ ಇಸ್ ಫ್ರೀ ಟೈಮ್ ಜನಲಾಗಿ ಅಷ್ಟು ಔಟ್ಡೋರ್ ಅಂತ ಸ್ವಲ್ಪ ಅಷ್ಟು ಇದು ಮಾಡಲ್ಲ ನಾವು, ಬಿಟ್ಟಿಲ್ಲ ಅಂದರೆ. ಇಂಡೋರ್ ಆ್ಯಸ್ ಐ ಸೆಡ್ ಹಿ ಇಸ್ ವೆರಿ ಕ್ರಿಯೇಟಿವ್, ಲೈಕ್ ಈ ಜಿಯೋಗ್ರಫಿ ಆಫ್ ವಾಟ್ ಎವರ್ which area we are staying. So he tries to replicate that with his blocks and the plywood pieces and all that. He tries to replicate that. He's creative and all that to build that. ಈ Lego blocks ಇರುತ್ತಲ್ಲ, ಆ blocks ಅಲ್ಲಿ he tries to build the particular area and all that. And he ಇವಾಗ ಫಾರ್ ಎಕ್ಸಾಂಪಲ್ ಒಂದ್ಸತಿ ಇವಾಗ ಈ ಪರ್ಟಿಕ್ಯುಲರ್ ಕ್ರಾಸಲ್ಲಿ ಏನಿದೆ, ಆ ರೋಡಲ್ಲೆಲ್ಲ ಏನೇನಿದೆ ಅಂದರೆ he will ಅದು ಒಂದ್ಸತಿಗೆ ಇದು ಮಾಡ್ಕೊಂಡ್ಬಿಡ್ತಾನೆ. This one, all those things, learn all those things. ಓಕೆ, ಅವನಿಗೆ ಏನು ಇಂಟ್ರೆಸ್ಟ್ ಇದೆ ಅಂದರೆ ದೊಡ್ಡವನಾದ್ಮೇಲೆ ಏನಾಗಬೇಕು ಆ ಥರದ್ದು? ಅವ್ನು ಹೇಳ್ದಂಗೆ, ಅವ್ನು ಇನ್ನೋಸೆಂಟ್ ಮಾಡಿ ಹೇಳ್ದಂಗೆ ಹಿ ಗೋಸ್ ಇನ್ ವ್ಯಾನ್, ಹಿ ವಾಂಟ್ಸ್ ಟು ಬಿಕಮ್ ಅ ವ್ಯಾನ್ ಡ್ರೈವರ್ ಅಂತ ನಾನು. ಸೊ ಪೇರೆಂಟ್ಸ್ ಆಗಿ ನೀವು ಏನಾಗಬೇಕು ಒಂದು ಏನೋ ಒಂದು ಥಾಟ್ ಇಟ್ಕೊಂಡಿರ್ತೀನಿ, ನನ್ನ ಮಗ ಈ ಥರ ಆಗಬೇಕು ಇಲ್ಲ. ಆ ಥರ ಟು ಬಿ ವೆರಿ ಫ್ರಾಂಕ್, ನಮಗೆ ಏನು ಥಾಟ್ ಇಲ್ಲ. ಮೇ ಬಿ ಅವ್ರ ಅಪ್ಪನಿಗೆ ಅವನು ಡಾಕ್ಟರ್ ಆದರೆ ಖುಷಿ ಅಂತ, ನಮಗೆ ಈ ಥರ ಏನೂ ಇದಿಲ್ಲ, ಥಾಟ್ ಥರ ಇಲ್ಲ. ವಾಟ್ ಎವರ್ ಹಿ ಲೈಕ್ಸ್ ಇಟ್ ಇಸ್ ಹಿಸ್ ಥಿಂಗ್. ನನಗಂತೂ ಏನಿಲ್ಲ, ಏನು ಬೇಕೋ ಇದಾಗಲಿ ಅಂತ. ಓಕೆ, ತುಂಬ ಅಟ್ಲೀಸ್ಟ್ ಅಕಾರ್ಡಿಂಗ್ ಟು ಹಿಸ್ ಸ್ಟಡೀಸ್, ನಾಟ್ ಆಸ್ ಪರ್ ವಾಟ್ ಹಿ ವಿಶಸ್. ಅಂದರೆ ಅವನು ವ್ಯಾನ್ ಡ್ರೈವರ್ ಹೇಳೋ ಥರ ಅಂತಿಲ್ಲ. ಎಲ್ಲ ಅದು ಹಾಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಮಾತಾಡಿದ್ರಿ. ಆಮೇಲೆ ಅಗೇನ್ ಐ ವಿಲ್ ಸೇ ಯು ಹ್ಯಾವ್ ಸಚ್ ಅ ಬ್ಲೆಸ್ಡ್ ಕಿಡ್. ಸೊ ಅವನೇನು ಟ್ಯಾಲೆಂಟ್ ಇದೆಯೋ ಅದನ್ನ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಅಂತ ನಮ್ಮ ಕಡೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ನಮ್ಮ ಪುಟ್ಟ ಗೆಸ್ಟ್ ದೇವ್ ಅವರ ಮಾತು. ಒಂದಿಷ್ಟು ಅವಾರ್ಡ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ, ಒಂದಿಷ್ಟು ಇನ್ನೋಸೆಂಟ್ ಮಾತುಗಳನ್ನು ಆ ಮಗು ಆಡಿದೆ, ಹಾಗೆ ಒಂದಿಷ್ಟು ಕನಸುಗಳನ್ನು ಕೂಡ ಅವ್ರ ಪೇರೆಂಟ್ಸ್ನ ಇಟ್ಕೊಂಡಿದ್ದಾರೆ. ಇದು ಈ ಹೊತ್ತಿನ ಸ್ಪೆಷಲ್. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.